ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 101ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಭಿ ನಮ್ಮ ಮಗನ ಅಚ್ಚರಿಯಿಂದ ಕೇಳಿದರು ಘನಪಾಟಿ ದಂಪತಿಗಳು. ಅವರ ಮುಖದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿತ್ತು. ನೀನ್ ಹೇಳ್ತಾ ಇರೋದು ನಿಜ ತಾನೇ? ಅಪನಂಬಿಕೆಯಿಂದ ಕೇಳಿದರು ಯಶೋದಜ್ಜಿ. ಹೌದಜ್ಜಿ, ಆ ಶ್ರೀರಾಮನ್ ಪಾದಸಾಕ್ಷಿಯಾಗಿನೂ ಅಭಿ ನಿಮ್ಮ ಮಗ, ಕೋದಂಡರಾಮ ಹಾಗೂ ಮುಕ್ತಾ ಅವ್ರ ಮಗ. ಅಂದ್ರೆ ಅಂದ್ರೆ ನನ್ನ ಸೊಸೆ ಹೆಸರು ಮುಕ್ತಾನಾ? ಆಕೆ ಕೂಡ ಬಂದಾಳೇನು ಇವ್ರ ಜೊತೆಯಲ್ಲಿ? ಕುತೂಹಲದಿಂದ ಕೇಳಿದರು. ಮುಕ್ತಾ ಯಾರು ಅಂತ ನಿಮಗೆ ಗೊತ್ತಾಯ್ತಾ? ಅವರು ಎನ್ನುತ್ತಾ ಮುಕ್ತಾಳಿಗೂ ತಮ್ಮ ಮನೆಗೂ ಇದ್ದ ಸಂಬಂಧ, ಕೋದಂಡರಾಮನ ಜೊತೆಗೆ ಅವರು ಮದುವೆಯಾದ ರೀತಿ ಎಲ್ಲವನ್ನೂ ಹೇಳಿದನು. ಆದರೆ ಅವರು ಸಂಸಾರ ನಡೆಸಿದ ರೀತಿ, ಜೊತೆಗೆ ಅಜಯನ ಹುಟ್ಟಿಗೆ ಕೋದಂಡರಾಮ ಕಾರಣವಲ್ಲ ಎಂಬ ವಿಷಯವನ್ನು ಮಾತ್ರ ಮುಚ್ಚಿಟ್ಟನು. ಕಥೆ ಪೂರ್ತಿ ಕೇಳಿದ ಯಶೋದಜ್ಜಿ, ಹೋಗ್ಲಿ ಬಿಡು, ಕೋದಂಡರಾಮನ್ ಹಣೆಯಲ್ಲಿ ಮುಕ್ತಾನ್ ಹೆಸರೇ ಬರ್ದಿತ್ತೋ ಏನೋ. ನಾವು ಆತರ ಪಟ್ಟು ಜಾನಕಿ ಜೊತೆ ಮದುವೆ ಮಾಡಿಸ್ಬಿಟ್ಟಿದ್ವಿ. ಸ್ವಲ್ಪ ವಿವೇಚನೆ ವಹಿಸಿದ್ರೆ ನಾವು ನಮ್ಮ ಮಗನಿಂದ ದೂರ ಆಗ್ತಾ ಇರಲಿಲ್ಲ. ನಿಟ್ಟಿಸಿರು ಬಿಟ್ಟರು ಯಶೋದಜ್ಜಿ. ಎಲ್ಲ ಋಣಾನ್ ಬಂದ. ಜಾನು ನಮ್ಮನೆ ಸೊಸೆ ಆಗ್ಬೇಕು, ಆದ್ರೆ ಕೋದಂಡನ್ ಹೆಂಡತಿ ಆಗ್ಬಾರ್ದು ಅಂತ ಅವಳ ಹಣೆಯಲ್ಲಿ ಬರ್ದಿತ್ತೋ ಏನೋ ಎಂದಾಗ ಅನಿಲ್ನ ಕರುಳು ಚುಳ್ಳೆಂದಿತು. ಜಾನತೆಯ ಬಗ್ಗೆ ಇವರ ಯಾರಿಗೂ ಪ್ರೇಮ ಭಾವವಿಲ್ಲ ಎನಿಸತೊಡಗಿತ್ತು. ಅವರ ಮಾತಿನಲ್ಲಿ ತಮ್ಮ ಮಗನಿಂದ ದೂರವಿದ್ದುದರ ಬಗ್ಗೆ ಅವರಿಗೆ ಯೋಚನೆ ಇತ್ತೇ ವಿನಃ ಜಾನಕಿಯವರ ತುಂಬು ಜೀವನ ಬರಡಾಗಿ ಹೋಗಿದ್ದರ ಬಗ್ಗೆ ಚಿಂತೆ ಕಾಣಿಸಲಿಲ್ಲ. ಮನುಷ್ಯನ ಮನಸ್ಸೇ ಹಾಗಲ್ಲವೇ? ತನ್ನ ಮನಸ್ಸಿಗೆ, ತನ್ನ ಬದುಕಿಗೆ ಹತ್ತಿರವಾದವರ ಬಗ್ಗೆ ಮಾತ್ರ ಯೋಚಿಸುತ್ತಾನೆ ಮನುಷ್ಯ. ತನಗೆ ತನ್ನವರ ಬಗ್ಗೆ ಇರುವ ಪ್ರೀತಿ, ಕಾಳಜಿ ಇತರರಿಗೂ ಅವರ ಸ್ವಂತದವರ ಮೇಲೆ ಇರುತ್ತದೆ ಎಂಬುದನ್ನು ಮರೆತೇ ಬಿಡುತ್ತಾನೆ. ಅನಿಲ ತನ್ನ ಜಾನತೆಯ ಬಗ್ಗೆ ಯೋಚಿಸಿದಂತೆಯೇ ಯಶೋಧ ಅಜ್ಜಿ ತಾವು ಹೆತ್ತ ಮಗ ಕೋದಂಡರಾಮನ ಕ್ಷೇಮದ ಬಗ್ಗೆ ಯೋಚಿಸುತ್ತಾರೆ ಎಂಬುದನ್ನು ಮರೆತೇ ಬಿಟ್ಟಿದ್ದ. ತನ್ನ ಮೂಗಿನ ನೇರಕ್ಕೆ ತಾನು ಯೋಚಿಸುತ್ತಾ ಅವರ ಬಗ್ಗೆ ಸಣ್ಣದೊಂದು ಕಹಿ ಭಾವನೆಯನ್ನು ಮನದಲ್ಲಿ ಮೂಡಿಸಿಕೊಂಡಿದ್ದ. ತಪ್ಪ್ಯಾರೇ ಮಾಡಿದ್ರೂ ಶಿಕ್ಷೆ ಅನುಭವಿಸಿದ ಮಾತ್ರ ನನ್ನ ಜಾನತ್ತೆ. ಮನದಲ್ಲಿನ ಕಹಿ ಹೊರಗೆ ಉಗುಳಿದ. ಹೌದಪ್ಪ, ನಮ್ಮೆಲ್ಲರ ಅವಿವೇಕದಿಂದ, ಕೋದಂಡರಾಮನ ತಪ್ಪಿನಿಂದ ತುಂಬ ಜೀವನ ನಡೆಸಬೇಕಾಗಿದ್ದ ಜಾನಕಿ ವಿರಕ್ತಳಾಗಿ ಸನ್ಯಾಸಿ ಹಾಗೆ ಬದುಕಬೇಕಾಯ್ತು. ಆ ಪಾಪಕ್ಕೆ ನಾವಿನ್ನೂ ಏನೇನು ಅನುಭವಿಸ್ಬೇಕಾಗಿದೆಯೋ ಏನೋ. ಘನಪಾಟಿಗಳ ದನಿ ಭಾರವಾಗಿತ್ತು. ಅವರ ಮುಖದಲ್ಲಿ ಮೂಡಿದ್ದ ನೋವನ್ನು ಕಂಡ ಅನಿಲ್ನಿಗೆ ತಾನು ಮಾಡಿದ ತಪ್ಪು ಅರಿವಾಗಿತ್ತು. ತಪ್ಪಾಯ್ತಾತ, ಚಿಕ್ಕೋನಾಗಿ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಯಾಕೋ ಜಾನತ್ತೇನೆಂದು ಸಂಕಟ ಆಯಿತು. ಮಿತಿಮೀರ್ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಎಂದ ಹುಡುಗ. ಛೆಛೆ, ನೀನ್ ಮಾತಾಡಿದ್ದು ತಪ್ಪೇನಲ್ಲ, ಹೇಳಿದ್ದು ಸುಳ್ಳು ಅಲ್ಲ, ಮತ್ಯಾಕೆ ಕ್ಷಮೆ ಕೇಳ್ತೀಯಾ? ದೊಡ್ಡವರು ದೊಡ್ಡತನ ಮರೆದರು. ಅಂಜು, ಇದೇ ನಿಂದು ಹೊಸ ನಿರ್ಧಾರ? ಮುಳುಗುತ್ತಿದ್ದ ಸೂರ್ಯನ ಕಡೆ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದ ಅಂಜುವನ್ನು ಕೇಳಿದಳು ಚಾರು. ಹೊಸ ನಿರ್ಧಾರ ಏನಲ್ಲ ಅತಿಗೆ, ಇಲ್ಲಿಗೆ ಬರೋವಾಗ್ಲೇ ನಾನು ಇದೇ ಯೋಚನೆ ಮಾಡಿನೇ ಬಂದಿದ್ದು. ಭಾರತಕ್ಕೆ ಬರುವಾಗ ಇಲ್ಲಿನ ಆಶ್ರಮಗಳ ಬಗ್ಗೆ ತಿಳಿದು ಅದಕ್ಕೆ ಸೇರ್ಬೇಕು ಅಂದ್ಕೊಂಡೇ ಬಂದಿದ್ದು. ಒಮ್ಮೆ ಆ ಜಾನಮ್ಮನ್ನ ನೋಡೋ ಆಸೆ ತುಂಬಾ ಇತ್ತು, ಹಾಗಾಗಿ ಆ ಊರಿಗೆ ಹೋದೆ ಅಷ್ಟೇ. ವಿವರವಾಗಿ ಮತ್ತು ದೃಢವಾಗಿ ಹೇಳಿದಳು ಅಂಜಲಿ. ಬರೋವಾಗ ನಿನ್ನ ಯೋಚನೆ ಏನಿತ್ತೋ ಏನಿಲ್ವೋ ಗೊತ್ತಿಲ್ಲ ಅಂಜು, ಆದ್ರೆ ಇಲ್ಲಿಗೆ ಬಂದ್ಮೇಲೆ ತೀರ್ಥಮತ್ತೂರಲ್ಲಿ ಸ್ವಲ್ಪ ದಿನ ಕಳೆದ ಮೇಲೆ ನಿನ್ನ ಆಲೋಚನೆಗಳು ಬದಲಾಗಿದ್ದಂತೂ ನಿಜ. ಅಷ್ಟಂತೂ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ನೆನಪಿದೆಯಾ, ಇಲ್ಲಿಗೆ ಬಂದು ಮೊದಲಲ್ಲಿ ಫೋನ್ ಮಾಡಿದಾಗ ನೀನು ಹೇಳಿದ್ದೆ, ನನಗೆ ಜೀವನ ಪೂರ್ತಿ ಇದೇ ಊರಲ್ಲಿ ಇರೋ ಆಸೆ ಆಗಿದೆ ಅಂತ. ಜಾನಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ ಹೇಳಿದ್ದೆ. ಆದರೆ ಈಗಿದ್ದಕ್ಕಿದ್ದ ಹಾಗೆ ಈ ನಿರ್ಧಾರಕ್ಕೆ ಕಾರಣ ಏನು? ಅಂಜಲಿಯ ಮನಕ್ಕೆ ಕನ್ನಡಿ ಹಿಡಿಯುವ ಪ್ರಯತ್ನ ಮಾಡಿದಳು ಚಾರು. ಇಲ್ಲ ಅತ್ಗೆ, ಮೊದಲು ಹಾಗನ್ಸಿದ್ ನಿಜ, ಆದರೆ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಹಾಗೆ ಅನ್ನಿಸ್ತಾ ಇಲ್ಲ. ನನ್ನ ಮೊದಲನೇ ನಿರ್ಧಾರನೇ ಸರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಆಶ್ರಮಕ್ಕೆ ಸೇರೋದೇ ಒಳ್ಳೆಯದು, ಮನಸ್ಸು ಗಟ್ಟಿ ಮಾಡಿಕೊಂಡು ಹೇಳಿದಳು ಅಂಜಲಿ. ಈ ನಿನ್ನ ನಿರ್ಧಾರಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ? ಚಾರು ಕೇಳಿದಾಗ ಅಂಜಲಿ ಇಲ್ಲವೆಂದು ಅಡ್ಡಡ್ಡ ತಲೆ ಆಡಿಸಿದಳು.
ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂಜು. ಬೇರೆ ಏನೋ ಕಾರಣ ಇದೆ ಅಂತ ಅನ್ನಿಸ್ತಾ ಇದೆ ಎಂದವಳು ತುಸು ಹೊತ್ತು ಸುಮ್ಮನಿದ್ದು, ಆ ಕಾರಣದ ಹೆಸರು ಅನಿಲನಾ ಎಂದು ಕೇಳಿದಳು. ಚಾರುವಿನ ಮಾತು ಕೇಳಿ ಸಣ್ಣಕ್ಕೆ ನಡುಗಿದಳು ಅಂಜಲಿ. ಚಾರು ಪ್ಲೀಸ್, ಹಾಗೆಲ್ಲ ಏನೂ ಇಲ್ಲ. ಮಾತಲ್ಲಿ ಮೊದಲಿದ್ದ ದೃಢತೆ ಇರಲಿಲ್ಲ. ಅನಿಲ ಕೂಡ ನಿನ್ನನ್ನು ಪ್ರೀತಿಸ್ತಾನಾ? ಚಾರುವಿನ ಪ್ರಶ್ನೆಗೆ ಅಂಜಲಿ ಏನೂ ಉತ್ತರ ಕೊಡದೆ ಸುಮ್ಮನಿದ್ದಳು. ಹೋಗ್ಲಿ, ನೀನು ಅವನನ್ನು ಪ್ರೀತಿಸಿರೋ ವಿಷಯನಾದರೂ ಅವನಿಗೆ ಗೊತ್ತಾ? ಮತ್ತೆ ಕೇಳಿದಳು ಚಾರು. ಅದಕ್ಕೂ ಅಂಜಲಿಯ ಮೌನವೇ ಉತ್ತರವಾಯಿತು. ಅಂದ್ರೆ ನಾನು ಅನ್ಕೊಂಡಿದ್ದೆ ನಿಜ ಅಂತಾಯ್ತು. ಯಾಕಂಜು, ಯಾಕೆ ನಿರ್ಧಾರ? ಅನಿಲ ನಿನ್ನನ್ನು ಒಪ್ಕೊಳ್ಳಲ್ಲ ಅನ್ನೋ ಹೆದರಿಕೆನಾ? ಮತ್ತೆ ಚಾರು ಮಾತನಾಡಿದಾಗ ಅಂಜಲಿಗೆ ದುಃಖ ತಡೆಯಲಾಗಲಿಲ್ಲ. ಚಾರುವಿನ ತೆಕ್ಕೆಗೆ ಬಿದ್ದು ಕಣ್ಣೀರು ಹರಿಸತೊಡಗಿದಳು. ನನ್ನ ಹಣೆಯಲ್ಲಿ ಪ್ರೀತಿ ಬರ್ದಿಲ್ಲ ಚಾರು, ನನ್ನ ಹಣೆಯಲ್ಲಿ ಪ್ರೀತಿನೇ ಬರ್ದಿಲ್ಲ. ಅಳುವಿನ ಮಧ್ಯೆ ಬಿಕ್ಕುತ್ತಾ ನುಡಿದಳು ಅಂಜು. ಅಳುತ್ತಾ ಇದ್ದವಳ ಬೆನ್ನು ನೇವರಿಸುತ್ತಾ ಸಮಾಧಾನ ಮಾಡಿದಳು ಚಾರು. ಚಾರು ಸಣ್ಣಗೆ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಮುಂದೇನು ಮಾಡಬೇಕೆಂದು ತನ್ನಲ್ಲಿ ತಾನೇ ನಿರ್ಧರಿಸಿಕೊಂಡಳು. ಜಾನಕಿ, ಇನ್ನು ನಿನ್ನ ವ್ರತ ಎಲ್ಲ ಮುಗೀತು ತಾನೆ? ಶ್ರೀನಿವಾಸಾಚಾರ್ಯರು ಕೇಳಿದಾಗ ಹ್ಞೂ ಎಂಬಂತೆ ತಲೆ ಆಡಿಸಿದರು ಜಾನಕಿ. ಸದ್ಯ ಮುಗಿತಲ್ಲ ಮರಾಯ್ತಿ. ನಂಗಂತೂ ನಿನ್ನ ಅವಸ್ಥೆ ನೋಡಿ ಬೇಜಾರಾಗಿ ಹೋಗಿತ್ತು. ನೋಡು, ಆ ವ್ರತದಿಂದ ಇನ್ನೂ ಊದಿರೋ ನಿನ್ನ ಕಾಲಿನ ಬಾವು ಹೋಗೇ ಇಲ್ಲ. ಬೇರೆಯವ್ರಿಗೆಲ್ಲ ಔಷಧಿ ಮಾಡ್ಕೊಡ್ತಿ, ನಿನ್ನ ಬಗ್ಗೆ ಮಾತ್ರ ನೀ ಕಾಳಜಿ ವಹಿಸಲ್ಲ ನೋಡು. ಭಾಮಾರದನಿಯಲ್ಲಿದ್ದ ಕಾಳಜಿ ತುಂಬಿದ ಆಕ್ಷೇಪಣೆ ಜಾನಕಿಗೆ ಹಿತವಾಗಿತ್ತು. ನನ್ನ ಕಾಳಜಿ ವಹಿಸೋಕಿದ್ದಾಳಲ್ಲ, ನನ್ನ ತಾಯಿ, ನನ್ನ ಭೂಮಿ. ತಮ್ಮ ಕಾಲನ್ನು ಒತ್ತುತ್ತಾ ಕುಳಿತಿದ್ದ ಭೂಮಿಯ ಕಡೆ ಮಮತೆಯಿಂದ ನೋಡಿದ ಜಾನಕಿ ಹೇಳಿದರು. ತವರು ಮನೆಯ ಜಗಲಿಯ ಮೇಲೆ ಕುಳಿತವರಲ್ಲಿ ಅದೇನೋ ಒಂದು ರೀತಿ ನೆಮ್ಮದಿ. ನೋಡು, ಈ ಕಾಲಿನ ಬಾವಿಳಿಯೋ ತನಕ ಕೂತಲಿಂದ ಏಳೋ ಹಾಗಿಲ್ಲ ನೀನು. ಎಷ್ಟು ಇಳಿದು ಹೋಗಿದೀಯ ನೋಡು. ಅತ್ತಿಗೆ ದನಿಯಲ್ಲಿದ್ದ ಸಂಕಟ, ತನ್ನ ಬಗ್ಗೆ ಅವರಿಗಿದ್ದ ಮಮತೆ ಕಂಡು ಜಾನಕಿಯ ಕಣ್ಣಲ್ಲಿ ನೀರು ಬಂದಿತ್ತು. ಆಯ್ತತ್ಗೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ, ನಗುತ್ತಾ ಹೇಳಿದರು ಜಾನಕಿ. ಓ, ಕೊನೆಗೂ ಪರ್ಮನೆಂಟ್ ಆಗಿ ತವ್ರ ಮನೆ ಸೇರೇ ಬಿಟ್ಟಿಯಾ ಜಾನಕಿ ಎನ್ನುತ್ತಾ ಅಂಗಳ ದಾಟಿ ಜಗಲಿಯ ಒಳಗೆ ಬಂದಿದ್ದರು ಶಾಂತ. ಮನೆ ಹಾಳಿ, ನೀನ್ ಯಾಕೆ ಈಗ ಇಲ್ಲಿಗೆ ಬಂದೆ? ಉದ್ವೇಗದಿಂದ ಕೂಗಿದರು ಶ್ರೀನಿವಾಸಾಚಾರ್ಯರು. ಅಯ್ಯೋ, ನೀವ್ಯಾಕೆ ಇಷ್ಟು ಸಿಟ್ಟಾಗ್ತೀರ ಮಾವ? ಇದು ನಮಗೂ ಸೇರಿದ ಮನೆನೆ. ನನ್ನ ಈ ಮನೆಗೆ ಬರಬೇಡ ಅಂತ ಹೇಳೋ ಹಕ್ಕು ಯಾರಿಗೂ ಇಲ್ಲ, ಕೊಂಕಾಡಿದರು ಶಾಂತ. ನನಗಿದೆ ಕಣೆ, ನನಗೆ ಹಕ್ಕಿದೆ. ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕೋ ಹಕ್ಕು, ಅಧಿಕಾರ ಎರಡೂ ನನಗಿದೆ. ಹೋಗಿಲಿಂದ, ಈ ಮನೆ ಒಳಗೆ ಕಾಲಿಡಬೇಡ, ಏರಿಸುರು ಬಿಡುತ್ತಾ ಹೇಳಿದರು ಶ್ರೀನಿವಾಸಾಚಾರ್ಯರು. ಶ್ರೀನಿವಾಸಾಚಾರ್ಯರ ಸ್ಥಿತಿ ನೋಡಿ ಹೆದರಿದ ಭಾಮ, ಅಕ್ಕ, ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ. ಮೊದಲೇ ಮಾವನ ಆರೋಗ್ಯ ಚೆನ್ನಾಗಿಲ್ಲ ಎಂದು ಶಾಂತಾರನ್ನು ಬೇಡಿಕೊಂಡರು. ಕೊಟ್ಟೆಣ್ಣು ಕುಲಕ್ ಹೊರಗು ಅಂತ ಹೇಳ್ತಾರೆ ಭಾಮ. ಹಾಗಿರೋ ಜಾನಕಿನ ಮನೇಲಿ ಇಟ್ಕೊಳ್ತೀರಾ? ಈ ಮನೆ ಹೊಸ್ಲು ಮೆಟ್ಟು ಬಂದಿರೋ ಸೊಸೆ ನಾನು, ನನ್ನನ್ನ ಮನೆಯಿಂದ ಹೊರಗೆ ಹಾಕ್ತೀರಾ? ಭಾರಿ ಒಳ್ಳೆ ನ್ಯಾಯ ನಿಮ್ದು ಎಂದು ಸಿಡುಗುಟ್ಟುತ್ತಾ ಶಾಂತ ಅಲ್ಲಿಂದ ಹೊರಗೆ ಹೋದರು. ಕ್ಷಣಗಳ ಹಿಂದೆ ನಗುತ್ತಾ ಕುಳಿತ ಇದ್ದ ಎಲ್ಲವರ ಕಣ್ಣಲ್ಲೂ ಈಗ ನೀರಿತ್ತು. ಆಚಾರ್ಯರ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದಳು ಭೂಮಿ. ಹಾಸಿಗೆ ಮೇಲೆ ಒರಗಿದವರ ಕಣ್ಣಲ್ಲಿ ನೀರಿದ್ದರೂ ಮನದಲ್ಲಿ ಯೋಚನೆಯೆಂದು ಸುಳಿಯುತ್ತಿತ್ತು. ತಮ್ಮ ಮಗಳ ಬಾಳನ್ನು ಹಸನು ಮಾಡಲು ಕೋದಂಡನ ಆಗಮನವನ್ನು ಕಾಯುತ್ತಿತ್ತು ಆ ಮುದಿ ಜೀವ. ಇಲ್ಲಾತ್ಗೆ, ನಾನು ಅಲ್ಲಿಗೆ ಬರಲ್ಲ, ಇಲ್ಲೇ ಆಶ್ರಮಕ್ಕೆ ಸೇರ್ಕೊಳ್ತೀನಿ, ಹಠದಿಂದ ನುಡಿದಳು ಅಂಜಲಿ. ಕೋದಂಡನ ಆರೋಗ್ಯ ಈಗ ಸುಮಾರಾಗಿ ಸುಧಾರಿಸಿದ್ದರಿಂದ ಅವನನ್ನು ನೋಡಿಕೊಳ್ಳುತ್ತಿದ್ದ ವೈದ್ಯರು ಅವರಿಗೆ ಪ್ರಯಾಣದ ಅಪ್ಪಣೆ ನೀಡಿದ್ದರು. ಹಾಗಾಗಿ ಕೋದಂಡರಾಮನೊಡನೆ ಅಜಯ್, ಚಾರು, ಅಭಿ ಹಾಗೂ ಅಂಜಲಿ ಎಲ್ಲರೂ ತೀರ್ಥಮುತ್ತೂರಿಗೆ ಹೊರಡುವುದೆಂದು ನಿಶ್ಚಯವಾಗಿತ್ತು. ಆದರೆ ಅಂಜಲಿ ಮಾತ್ರ ಅಲ್ಲಿಗೆ ವಾಪಸ್ ಹೋಗಲು ಒಪ್ಪಿರಲಿಲ್ಲ. ಅಂಜಲಿ ಪ್ಲೀಸ್, ಹಾಗೆ ಮಾಡಬೇಡ, ನಿನ್ನ ಅಪ್ಪಂಗೋಸ್ಕರನಾದರೂ ಅಲ್ಲಿಗೆ ಬಾ. ಚಾರು ಅಂಜುವನ್ನು ಒಪ್ಪಲಿಸಲು ಶತಪ್ರಯತ್ನ ಮಾಡುತ್ತಿದ್ದಳು. ಮಾವನ ಬಗ್ಗೆ ಯೋಚನೆ ಮಾಡಂಜಲಿ. ಎಷ್ಟೋ ವರ್ಷಗಳ ನಂತರ ಅವರು ಹೆತ್ತ ತಂದೆ ತಾಯಿ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ತನ್ನ ಎಲ್ಲಾ ಮಕ್ಕಳು ಜೊತೆಗಿರ್ಲಿ ಅಂತ ಬಯಸೋದು ಸಹಜ ತಾನೇ? ಹಾಗೆ ನೀನ್ ಅಜ್ಜ ಅಜ್ಜಿ ಬಗ್ಗೆನೂ ಯೋಚನೆ ಮಾಡು. ಅವರಿಗೂ ತಮ್ಮ ಮಗನ ಸಂಸಾರ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಎಂದಾಗ, ಅಜ್ಜಿ ತಾತ ಇಬ್ರು ನನ್ನನ್ನು ನೋಡಿದ್ದಾರೆ, ಅವರಿಗೆ ನಾನು ಅಭಿ ತಂಗಿ ಅಂತ ಗೊತ್ತಿದೆ ಎಂದಳು ಅಂಜಲಿ. ಅಭಿ ತಂಗಿ ಅಂತ ಗೊತ್ತು, ಆದ್ರೆ
ಕೋದಂಡರಾಮನ್ ಮಗಳು ಅಂತ ಗೊತ್ತಿಲ್ವಲ್ಲ? ಒಂದ್ಸರಿ ಎಲ್ಲರ ಜೊತೆಲಿ ಬಾ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ನೀನ್ ಅಲ್ಲೇ ಇರು ಅಂತ ನಾನೇನ್ ಹೇಳ್ತಾ ಇಲ್ಲ. ಅಥವಾ ಅನಿಲಂಗೆ ನಿನ್ ಪ್ರೀತಿ ಹೇಳ್ಕೊಂತಾನೂ ಹೇಳ್ತಾ ಇಲ್ಲ. ಜಸ್ಟ್ ಎಲ್ಲರ ಜೊತೆ ಒಂದ್ಸರಿ ಬಂದ್ಬಿಟ್ಟು ಮೊಮ್ಮಗಳಾಗಿ ಅಜ್ಜಿ ತಾತನ ಆಶೀರ್ವಾದ ತಗೊಂಡು ವಾಪಸ್ ಬಂದ್ಬಿಡು. ಚಾರುವಿನ ಮಾತು ಅಂಜುವಿಗೆ ಒಪ್ಪಿಗೆ ಆಯಿತು. ಸರಿ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಆದ್ರೆ ಆಮೇಲೆ ನನ್ನನ್ನ ಅಲ್ಲೇ ಇರೋ ಹಾಗೆ ಮತ್ತೆ ಅನಿಲನ್ ಜೊತೆ ಮಾತಾಡೋ ಹಾಗೆಲ್ಲ ಹೇಳ್ಬಾರ್ದು, ಷರತ್ತು ಹಾಕಿದಳು. ಸರಿ ಮಾರಾಯ್ತಿ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನೋಡೋಣ. ಅಂಜಲಿಯನ್ನು ಒಪ್ಪಿಸಿದ ಚಾರುವಿಗೆ ನಿರಾಳ ಭಾವ. ಸ್ವಲ್ಪ ಜಗನ್ನಾಥನ್ ಕರಿಯಮ್ಮ, ಅವನ ಹತ್ರ ಮಾತಾಡಬೇಕು. ತಮಗೆ ಕಾಫಿ ಕೊಡಲು ಬಂದ ಭಾಮಾರಿಗೆ ಹೇಳಿದರು ಶ್ರೀನಿವಾಸಾಚಾರ್ಯರು. ಅವರು ಸಂಧ್ಯಾವನ್ನೇ ಮಾಡ್ತಾ ಇದ್ದಾರೆ ಮಾವ, ಮುಗಿದ ಕೂಡಲೇ ಬರೋಕ್ ಹೇಳ್ತೀನಿ. ಮಾವನ ಸಂದೇಶವನ್ನು ಗಂಡನಿಗೆ ಮುಟ್ಟಿಸಿದಳು ಭಾಮ. ಏನಪ್ಪಯ್ಯ, ಏನೋ ಕರೆದ್ರಂತೆ, ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ? ನಾಮ ತಿದ್ದುಕೊಳ್ಳುತ್ತಾ ಆಚಾರ್ಯರ ಬಳಿ ಬಂದರು ಜಗನ್ನಾಥ. ಜಗನ್ನಾಥ, ನಿನಗೆ ಚೆನ್ನಾಗಿ ಪರಿಚಯ ಇರೋ ಯಾರಾದರೂ ಲಾಯರ್ ಗೊತ್ತಿದ್ದಾರೇನಪ್ಪ? ಗೊತ್ತಿದ್ರೆ ಅವ್ರನ್ನ ಕರ್ಸು. ನಿನಗೆ ಗೊತ್ತಿಲ್ಲ ಅಂದ್ರೆ ಅನಿಲನ್ನಾದ್ರೂ ಕೇಳು. ಅವನಿಗೆ ಗೊತ್ತಿರೋರು ಯಾರಾದರೂ ಇದ್ದೇ ಇರ್ತಾರೆ. ಸ್ವಲ್ಪ ಬೇಗ ಕರ್ಸು. ಯಾವುದೇ ಪೀಠಿಕೆ ಇಲ್ಲದೆ ಸೀದಾ ವಿಷಯಕ್ಕೆ ಬಂದರು. ಲಾಯರ್ ಯಾಕೆ ಬೇಕಪ್ಪ? ಅಚ್ಚರಿಯಿಂದ ಕೇಳಿದರು ಜಗನ್ನಾಥ. ನಾನು ನನ್ನ ಅಷ್ಟು ಆಸ್ತಿನ ಭಾಗ ಮಾಡಬೇಕು ಅಂತಿದ್ದೀನಿ ಕಣಪ್ಪ, ದೃಢವಾಗಿ ನುಡಿದರು ಆಚಾರ್ಯರು. ಭಾಗಗೀಗ ಎಲ್ಲ ಯಾಕಪ್ಪ? ಈಗ ಹೇಗಿದ್ರು ಎಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ಅಣ್ಣ ಮಿಲ್ ನೋಡ್ಕೋತಾನೆ, ಜಮೀನ್ ನಾನ್ ನೋಡ್ಕೊಳ್ತಾ ಇದ್ದೀನಿ. ಈಗೇನೋ ತೊಂದರೆ ಇಲ್ವಲ್ಲ. ಸುಮ್ಮನೆ ಭಾಗಗೀಗ ಅಂತೆಲ್ಲ ಯಾಕೆ? ಆಚಾರ್ಯರ ಮನೆ ಭಾಗ ಆಯ್ತು ಅಂತ 4 ಜನರ ಬಾಯಿಗೆ ಆಹಾರ ಆಗ್ಬೇಕಾಗತ್ತಷ್ಟೇ, ಜಗನ್ನಾಥ ಹೇಳಿದರು. ಇದುವರೆಗೆ ಜಗನ್ನಾಥ ಆಗಲಿ ಅವರ ಅಣ್ಣನಾಗಲಿ ದುಡ್ಡು ಆಸ್ತಿ ಇಂಥ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡೋರೇ ಅಲ್ಲ. ಆಚಾರ್ಯರು ಹೆಮ್ಮೆಯಿಂದ ಮಗನ ಕಡೆ ನೋಡಿದರು. ನನಗೆ ಗೊತ್ತಿದೆ ಮಗನೇ, ನಿನ್ಗೆ ಆಗ್ಲಿ ಜನಾರ್ದನ್ಗೆ ಆಗ್ಲಿ ಆಸ್ತಿ ಬಗ್ಗೆ ಮೋಹ ಇಲ್ಲ ಅಂತ. ಆದ್ರೆ ನೆನ್ನೆ ಜನಾರ್ದನ್ ಹೆಂಡತಿ ಶಾಂತ ಇಲ್ಲಿಗೆ ಬಂದಿದ್ಲು. ಮನೆ ಒಳಗ್ ಕಾಲಿಡ್ಬೇಡ ಅಂದಿದ್ದಕ್ಕೆ ಈ ಮನೆ ಮೇಲೆ ನಮಗೂ ಹಕ್ಕಿದೆ ಅಂತ ಹೇಳಿ ಹೋದ್ಲು. ನಾಳೆ ಇದೇ ಮಾತು ದೊಡ್ಡದಾಗ್ಬಾರ್ದು ಅಲ್ವಾ? ನಿನ್ನ ಮಕ್ಕಳಾಗ್ಲಿ ಶಾಂತಾಳ ಮಕ್ಕಳಾಗ್ಲಿ ಆಸ್ತಿಗಾಗಿ ಹೊಡೆದಾಡೋ ಹಾಗಾಗ್ಬಾರ್ದು. ಅದಕ್ಕೆ ಕಾನೂನ್ ಪ್ರಕಾರನೇ ಎಲ್ಲ ಭಾಗ ಆಗೋಗ್ಲಿ. ಹೇಗಿದ್ರೂ ಬೇರೆ ಬೇರೆ ಮನೇಲಿ ವಾಸ ನಡೆದಿದೆ, ವ್ಯವಹಾರಗಳು ಕೂಡ ಬೇರೆ ಬೇರೆ ಆಗೇ ಇದೆ. ಅದನ್ನ ಪತ್ರ ಮಾಡಿಸೋದ್ರಿಂದ ಏನ್ ತಪ್ಪಾಗುತ್ತೆ? ಆದಷ್ಟು ಬೇಗನೆ ಲಾಯರ್ನ ಕರ್ಸ್ಬಿಡು ಎಂದರು. ಸರಿ ಅಪ್ಪಯ್ಯ, ನಂಗೆ ತಿಳಿದಿರೋ ಲಾಯರ್ ಒಬ್ರು ಸಿಟಿಲಿದ್ದಾರೆ. ಆದ್ರೆ ಅವ್ರನ್ನ ಸಂಪರ್ಕ ಮಾಡೋ ಮೊದಲು ಒಂದ್ಸರಿ ಅಣ್ಣನ ಜೊತೆಗೂ ಮಾತಾಡ್ಬಿಡಿ. ಅವನನ್ನು ಇಲ್ಲಿಗೆ ಬರೋಕ್ ಹೇಳ್ತೀನಿ ಎಂದರು ಜಗನ್ನಾಥ ಮುಂದಾಲೋಚನೆಯಿಂದ. ಹಾ ಹೌದು, ನೀನ್ ಹೇಳೋದು ಸರಿ ಇದೆ. ಇವತ್ತೇ ಜನಾರ್ದನನ್ನ ಇಲ್ಲಿಗೆ ಬರೋಕ್ ಹೇಳು ಎಂದರು. ಫಲಾರ ಏನಾರು ತಗೊಂಡ್ರಾ? ಹೆಂಗಿದೆ ನಿಮ್ಮ ಆರೋಗ್ಯ? ತಂದೆಯ ಪಕ್ಕವೇ ಕುಳಿತು ಕುಶಲ ವಿಚಾರಿಸಿದರು ಜಗನ್ನಾಥ. ಆರೋಗ್ಯ ಏನೋ ಚೆನ್ನಾಗಿದೆ, ಆದ್ರೆ ಇದಾರು ಹೋಗೋ ದೀಪ ಅಂತ ಎಲ್ರಿಗೂ ಗೊತ್ತಿರೋದೇ ತಾನೇ. ನಾನ್ ಹೋಗೋ ಮುಂಚೆ ನನ್ನೊಂದಿಷ್ಟು ಕರ್ತವ್ಯಗಳನ್ನ ನಿಭಾಯಿಸಿ ಹೋಗ್ಬೇಕಾಗಿದೆ. ಆ ಕರ್ತವ್ಯಗಳು ಪೂರ್ತಿ ಆಗೋದಕ್ ಮುಂಚೆ ಎಲ್ಲಿ ಆ ಪರಮಾತ್ಮನ್ ಕರೆ ಬರುತ್ತೋ ಅನ್ನೋದೇ ನಂಗೆ ದೊಡ್ಡ ಯೋಚನೆ ಆಗಿದೆ, ನಿಟ್ಟಿಸಿರು ಬಿಡುತ್ತಾ ಹೇಳಿದರು ಆಚಾರ್ಯರು. ಹಂಗೆಲ್ಲ ಯಾಕೆ ಮಾತಾಡ್ತೀರಿ ಅಪ್ಪಯ್ಯ ಎಂದವರಿಗೂ ತಿಳಿದಿದೆ ಆಚಾರ್ಯರು ಇನ್ನು ಕೆಲವೇ ತಿಂಗಳುಗಳ ಅತಿಥಿ ಎಂದು. ಹಾಗೆ ಇನ್ನೊಂದು ವಿಷಯ ಕೂಡ ಇತ್ಯರ್ಥ ಆಗ್ಬೇಕಿತ್ತು. ಮನದಲ್ಲಿ ಏನೋ ಯೋಚಿಸುತ್ತಾ ಹೇಳಿದರು ಆಚಾರ್ಯರು. ಇನ್ನೊಂದು ವಿಷಯನಾ? ಯಾವ ವಿಷಯ ಅಪ್ಪಯ್ಯ? ಅಚ್ಚರಿಯಿಂದ ಕೇಳಿದರು. ಜಾನು, ನಮ್ ಜಾನಕಿ ವಿಷಯ ಇತ್ಯರ್ಥ ಆಗ್ಬೇಕಲ್ಲಪ್ಪ. ಹೇಗೂ ಕೋದಂಡ ಬರ್ತಾ ಇದ್ದಾನಲ್ವಾ? ಅಪ್ಪಯ್ಯ, ಜಾನಕಿನ ಮತ್ತ ಮನೆ ಕಳ್ಸೋದ್ ಬೇಡ. ಅವಳು ನಮ್ ಜೊತೆಗೆ ಇಲ್ಲೇ ಇರ್ಲಿ, ತಲೆ ತಗ್ಗಿಸಿ ನುಡಿದರು ಜಗನ್ನಾಥ. ತಂಗಿಯನ್ನು ನಡಿನೀರಿನಲ್ಲಿ ಬಿಟ್ಟು ಹೋದವನ ಎದುರಿಗೆ ಮತ್ತೆ ತನ್ನ ತಂಗಿ ಇರುವುದನ್ನು ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಜಗನ್ನಾಥನಿಗೆ. ಜಾನಕಿಯ ಹೆಂಡತನಕ್ಕೆ ಅವಮಾನ ಮಾಡಿದ, ಅವಳ ಪೂರ್ತಿ ಬದುಕನ್ನು ಬರಡು ಮಾಡಿದ ಕೋದಂಡನನ್ನು ನೆನೆಸಿಕೊಂಡರೆ ಜಗನ್ನಾಥನಿಗೆ ಸಿಟ್ಟು ಉಕ್ಕುತ್ತಿತ್ತು. ಮನಸಾರೆ ದ್ವೇಷಿಸುತ್ತಿದ್ದ ಅವನನ್ನ. ಆದರೆ ಆ ದ್ವೇಷವನ್ನು ಯಾವುದೇ ಕಾರಣಕ್ಕೂ ಪ್ರಕಟವಾಗಿ ತೋರಿಸುವಂತಿರಲಿಲ್ಲ. ತನ್ನ ಮಗಳು ಭೂಮಿ ಆ ಕೋದಂಡನ ಮಗನನ್ನು ಮದುವೆಯಾಗುತ್ತಿರುವುದರಿಂದ ಇಷ್ಟವಿಲ್ಲದೆ ಇದ್ದರೂ ಕೋದಂಡನನ್ನು ಸಹಿಸಿಕೊಳ್ಳಲೇಬೇಕಾಗಿತ್ತು. ಆದರೆ ಅದೇ ಕಾರಣಕ್ಕಾಗಿ ಅವನು ತಂಗಿಯನ್ನು ಮತ್ತೆ ಕೋದಂಡನ ಜೊತೆ ಬಾಳ್ವೆ ಮಾಡಲು ಕಳುಹಿಸಲು ಸಿದ್ಧನಿರಲಿಲ್ಲ. ನಿಂಗೆ ಗೊತ್ತಾಗಲ್ಲ ಜಗನ್ನಾಥ,
ಜಾನಕಿ ಯಾವತ್ತಿದ್ರೂ ಆ ಮನೆ ಸೇರಲೇಬೇಕು. ಅಥವಾ ಹೀಗನ್ಬೋದು, ಈಗಾಗಲೇ ಅವಳ ಆ ಮನೆ ಸೇರಾಗಿದೆ. ಅವಳು ಆ ಮನೆ ಸೊತ್ತು, ಅಲ್ಲೇ ಇರಬೇಕಾಗಿದ್ದು ನ್ಯಾಯ. ಹಾಗಂತ ಅವಳನ್ನು ಹೇಗೋಗೋ ಕಳ್ಸೋಕ್ಕಾಗಲ್ಲ. ಘನಪಾಠಿಗಳ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಶಾಸ್ತ್ರೋಕ್ತವಾಗಿ ಜಾನಕಿ ಕೋದಂಡರಾಮನ್ ಜೊತೆ ಆ ಮನೇನ ಸೇರಬೇಕು. ಅದೇ ನ್ಯಾಯ ಎಂದರು ದೃಢವಾಗಿ. ಅವರ ಕಿವಿಯಲ್ಲಿ ಹಿಂದಿನ ದಿನ ಹಿರಿ ಸೊಸೆ ಶಾಂತ ಅಂದ ಮಾತೇ ಕೇಳುತ್ತಿತ್ತು. ಇನ್ನು ಊರಿನವರೆಲ್ಲ ಅದೇ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಎಂದು ಬೆದರಿದರು ಆಚಾರ್ಯರು. ಇಷ್ಟು ದಿನ ಗಂಡ ಇದ್ದು ಇಲ್ಲದ ಹಾಗೆ ಇದ್ದ ತಮ್ಮ ಮಗಳು ಇನ್ನು ಮೇಲಾದರೂ ನಿಜ ಅರ್ಥದಲ್ಲಿ ಮುತ್ತೈದೆಯಾಗಿ ಬಾಳಲಿ ಎಂದು ಆಶಿಸಿತ್ತು ಆ ಹಿರಿ ಜೀವ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಆತ್ಮೀಯ ಕೇಳುಗರೆ, ಶ್ರೀನಿವಾಸ ಆಚಾರ್ಯರ ಆಸೆ ಸರಿ ಅನ್ನಿಸ್ತಾ ಇದೆಯೇ? ಜಾನಕಿ ಮತ್ತೆ ಕೋದಂಡರಾಮನನ್ನ ಸೇರ್ಬೇಕೇ? ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಿ ಅಲ್ವಾ? ಧನ್ಯವಾದಗಳು.